ಸಾಹೇಬ್ರ ನಮಸ್ಕಾರ. ನಾವು ಇಲ್ಲೇನು ನೋಡ್ತೀವಿ ಸರ್, ಇದು ಮಡ್ ರೋಡ್ ಅಂತಂದರೆ ಡಾಂಬರ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಇರುವಂಥ ಜಾಗ ಸಾಹೇಬ್ರೆ. ಇದು ಇಲ್ಲೇನು ನೋಡ್ತೀವಿ ನೋಡಿ ಸರ್, ಇದೇ ಜಾಗ ತೆಂಗಿನ ತೋಟ ಸಾಹೇಬ್ರೆ. ಇವಾಗ ಹೊಲ ಬತ್ತಿರುವಂಥದ್ದು ಸಾಹೇಬ್ರೆ. ಬಾಳೆ ಮತ್ತು ಡ್ರಿಪ್ಪು ಕೂಡ ಹಾಕಿದ್ದಾರೆ. ಒಟ್ಟು ಇದು 3 ಎಕರೆ 5 ಗುಂಟೆ ಇರುವಂಥದ್ದು ಸಾಹೇಬ್ರೆ. ನೋಡಿ ಸರ್, ಏನಿದೆ ಈ ಥರ ಎಲ್ಲ ಇವಾಗ ಮರಗಳಲ್ಲಿ ಹಿಡಿದು ಬರ್ತಿರೋವಂಥದ್ದು. ಪ್ರತಿಯೊಂದಕ್ಕೂ ಡ್ರಿಪ್ ಕೂಡ ಮಾಡಿದ್ದಾರೆ. ಪ್ಯೂರ್ ರೆಡ್ ಸಾಯಿಲು. ಒಟ್ಟು ಒಂದು 110 ತೆಂಗಿನ ಮರಗಳು ಬರ್ತವೆ ಸರ್ ಈ ಜಾಗದಲ್ಲಿ. ಒಟ್ಟು 3 ಎಕರೆ 5 ಗುಂಟೆ ಜಾಗದಲ್ಲಿ ಏನು ನೋಡ್ತೀವಿ ನೋಡಿ ಸರ್, ಎಲ್ಲ ಪೂರ್ತಿ ತೆಂಗು, ಪ್ಯೂರ್ ರೆಡ್ ಸಾಯಿಲು. ಪ್ರತಿಯೊಂದಕ್ಕೂ ಡ್ರಿಪ್ ಕೂಡ ಆಗಿದೆ. ಜನರಲ್ ಪ್ರಾಪರ್ಟಿ. ಈ ರಸ್ತೆಗೆ ಹೊಂದ್ಕೊಂಡಾದಂಗೆ ಇರೋಂಥದ್ದು ಜಾಗ ಸಾಹೇಬ್ರೆ. ಏನು ನೋಡ್ತೀವಿ ಸರ್, ಇದೆ ತೆಂಗಿನ ತೋಟ. ನೋಡಿ ಸಾಹೇಬ್ರೆ, ಇಲ್ಲಿ ವಾಸಕ್ಕೂ ಕೂಡ ಒಂದು ಮನೆ ಇದೆ ಸರ್. ನೋಡಿ ಸರ್, ಏನು ನೋಡ್ತೀವಿ, ಸ್ವಲ್ಪ ಖಾಲಿ ಜಾಗನೂ ಇದೆ ಸಾಹೇಬ್ರೆ. ನಾವು ಬೇರೆ ಏನಾದ್ರು ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ವಾಸಕ್ಕೊಂದು ಮನೆ, ಶೀಟ್ ಮನೆ ಇರುವಂಥದ್ದು. ಎಲ್ಲ ಇವಾಗ ಫಲ ಬತ್ತಿರೋಂಥದ್ದು ಸಾಹೇಬ್ರೆ ಮರಗಳು. ಪ್ರತಿಯೊಂದು ಮರಗಳು ಕೂಡ ಫಲ ಬತ್ತಿದೆ ನೋಡಿ ಸಾಹೇಬ್ರೆ. ಪ್ಯೂರ್ ಅಂದರೆ ಪ್ಯೂರ್ ರೆಡ್ ಸಾಯಿಲು. ಬೆಂಗಳೂರಿಂದ 118 ಕಿಲೋಮೀಟ್ರ್ ಇರುವಂಥ ಜಾಗ ಸಾಹೇಬ್ರೆ. ಮಳವಳ್ಳಿಯಿಂದ 18 ಕಿಲೋಮೀಟ್ರ್ ಇರುವಂಥ ಜಾಗ. ತೆಂಗಿನ ತೋಟ, ಸ್ವಲ್ಪ ಖಾಲಿ ಜಾಗ ಇದೆ ಸರ್ ಈ ಕಡೆ ಸೈಡ್ಗೆ ಆದಂಗೆ.